ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಮಕ್ಕಳು ತಪ್ಪದೆ ಶಾಲೆಗೆ ಬಂದು ಶ್ರದ್ಧೆಯಿಂದ ಅಧ್ಯಯನ ನಡೆಸಬೇಕು ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಲೋಣಿ ಬಿಕೆ ಗ್ರಾಮದ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದ ರಾಜಶೇಖರ್ ಕಲ್ಯಾಣ ಶೆಟ್ಟಿ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಸಂಸ್ಥೆಯ ಸುವರ್ಣ ಸಂಭ್ರಮೋತ್ಸವ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಾನು ಶಾಲೆ ತಪ್ಪಿಸಿದ್ದರಿಂದ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು. ನಂತರ ನನಗೆ ಶಿಕ್ಷಣದ ಮಹತ್ವ ತಿಳಿಯಿತು. ವಿದ್ಯಾರ್ಥಿಗಳ ಮುಖ್ಯ ಗುರಿ ಅಧ್ಯಯನವೇ ಆಗಿರಬೇಕು. ಕಲಿಕೆ ಜೀವನದಲ್ಲಿ ಶ್ರದ್ಧೆಯಿಂದ ತಪಸ್ಸಿನಂತೆ ಅಧ್ಯಯನ ನಡೆಸಿದರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಮಕ್ಕಳಿಗೆ ಸಲಹೆ ನೀಡಿದರು. ಈ ಸಂಸ್ಥೆಯ ಅಧ್ಯಕ್ಷರಾದ BM ಕೋರೆ ಅವರು ಗಡಿಭಾಗದ ಬಡ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಿದ್ದಾರೆ. ಇಂತಹ ಶಿಕ್ಷಣ ಪ್ರೇಮಿಗಳು ಅಪರೂಪ. ಇನ್ನು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಮಾತನಾಡಿ, ಪಾಲಕರು ಮಕ್ಕಳ ಅಂಕಗಳ ಬಗ್ಗೆ ಯೋಚಿಸದೆ ಅವರು ಇಷ್ಟಪಡುವ ಕ್ಷೇತ್ರದಲ್ಲಿ ಬೆಳೆಯುವಂತೆ ಪ್ರೋತ್ಸಾಹ ನೀಡಬೇಕು. ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಸ್ವಂತ ಉದ್ಯಮ ಆರಂಭಿಸುವ ನಿಟ್ಟಿನಲ್ಲಿ ಹಾಗೂ ಒಂದಷ್ಟು ಜನರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಬೆಳೆಯಬೇಕು ಎಂದರು. ಈ ಭಾಗದಲ್ಲಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಕೈಗೊಂಡ ಶಿಕ್ಷಣ ಕ್ರಾಂತಿಯನ್ನು ಶ್ಲಾಘಿಸಿದರು. ಶಾಸಕ ವಿಠಲ್ ಕಟಕ್ಡೋನ್ ಮಾತನಾಡಿ, ಈ ಭಾಗದಲ್ಲಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಕೈಗೊಂಡ ಶಿಕ್ಷಣ ಕ್ರಾಂತಿ ಅದ್ಭುತವಾಗಿದೆ. ಗಡಿಭಾಗದ ಗ್ರಾಮೀಣ ಮಕ್ಕಳಿಗೆ ಈ ಸಂಸ್ಥೆ ಆಸರೆಯಾಗಿದೆ ಎಂದರು. ಇದೇ ವೇಳೆ ಸಂಸ್ಥೆಯ ಅಧ್ಯಕ್ಷ BM ಕೋರೆ ಮಾತನಾಡಿ, ಸುತ್ತಮುತ್ತಲಿನ ಜನತೆ, ಮಕ್ಕಳ ಪಾಲಕರು ನಮ್ಮ ಸಂಸ್ಥೆಯ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ಚಿರಋಣಿಯಾಗಿದ್ದೇನೆ. ಮಕ್ಕಳೇ ನಮ್ಮ ಸಂಸ್ಥೆಯ ನಿಜವಾದ ಆಸ್ತಿ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ವತಿಯಿಂದ ವಸತಿ ನಿಲಯವನ್ನು ಆರಂಭಿಸಿ ಮಕ್ಕಳಿಗೆ ಇನ್ನಷ್ಟು ಹೆಚ್ಚಿನ ಸೌಲಭ್ಯ ಕಲ್ಪಿಸಬೇಕೆಂಬ ಚಿಂತನೆ ಇದೆ ಎಂದರು. ವಿಜಯಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಾಬು ಸೌಕಾರ್ ಮೇತ್ರಿ ಮಾತನಾಡಿದರು. ಇದಕ್ಕೂ ಮುನ್ನ ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಸಮಾರಂಭದ ನಂತರ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳು ಪ್ರತಿಭೆ ಪ್ರದರ್ಶಿಸಿದರು. ಮಕ್ಕಳು, ಪಾಲಕರು, ಗಣ್ಯರು ಸೇರಿದಂತೆ ಎಲ್ಲರಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ವಾಹನದ ಸೌಲಭ್ಯ ಕಲ್ಪಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ದೈಹಿಕ ಶಿಕ್ಷಕ ಪರಿವೀಕ್ಷಕ CM ಕೋರೆ, ಮಹಾಂತೇಶ್ ಹಿರೇಮಠ, ಬಾಪುರಾಯ್ ಲೋಣಿ, ತಾಲೂಕು ಪಂಚಾಯಿತಿ ಸದಸ್ಯ ಸಾಹೇಬ್ಗೌಡ ಬಿರಾದಾರ್, GS ಕಾಪ್ಸೆ, ಸಂಗಮೇಶ್ ಮೇತ್ರಿ, ಉಮಾಶಂಕರ್ ಮಠ್ ಮತ್ತಿತರ ಗಣ್ಯರು, ಸಂಸ್ಥೆಯ ಸಿಬ್ಬಂದಿ, ಪಾಲಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತೆಗೆದುಕೊಂಡಾಗ ಬಹುತೇಕವಾಗಿ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಭಾಗ ಇಲ್ಲಿ ಆ ಸಂದರ್ಭದಲ್ಲಿ ಏನಿತ್ತು ಕೇಳಿದ್ರೆ, ಒಂದ್ ಕಡೆ ಚಟ್ಟಣ, ಒಂದ್ ಕಡೆ ಬಳ್ಳೋಳಿ, ಇನ್ನೊಂದ್ ಕಡೆ ಹಲಸಂಗಿ, ಈ ಮೂರು ಊರಿನಲ್ಲಿ ಮಾತ್ರ ಪ್ರೌಢಶಾಲೆಗಳಿದ್ದು. ಅಂತ ಸಂದರ್ಭದಲ್ಲಿ ಶಿಕ್ಷಣದ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಲು ಎಷ್ಟೋ ವಿದ್ಯಾರ್ಥಿಗಳು ಆಗದೇ ಇರುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ತಾವು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ 1974 ಸಂದರ್ಭದಲ್ಲಿ ಅತ್ಯಂತ ಅಂದ್ರೆ ಆರ್ಥಿಕವಾಗಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಅತ್ಯಂತ ಕರ್ನಾಟಕದ ಉತ್ತರ ಭಾಗದಲ್ಲಿ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅಕ್ಷರ ಜ್ಞಾನವನ್ನು ನೀಡಲು ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಶ್ರೀಯುತ BM ಕೋರೆ ಅಂತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಆದ್ಮೇಲೆ ಇಲ್ಲಿವರೆಗೆ ಅಂದ್ರೆ ನಾನು ಹೇಳ್ತಕ್ಕಂಥದ್ದು 74ರಿಂದ 1994ರವರೆಗೆ, ನಂತರ 2024ರವರೆಗೆ ಸುಮಾರು ಇಲ್ಲಿ SSLC ಮತ್ತು B.Ed, PUC ಹೀಗೆಲ್ಲ ಕೂಡ ಈ ಸಂಸ್ಥೆಯಿಂದ ಸುಮಾರು ಒಂದು 25ರಿಂದ 30 ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಹೊರಬಿಟ್ಟಿದ್ದಾರೆ. ಅದರಲ್ಲಿ ನಾವು ನೋಡಿದಾಗ ಈ ಒಂದು ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಯಾರು ಡಾಕ್ಟರ್ ಆಗಿದ್ದಾರೆ, ಯಾರು ಸುಮಾರು ಜನ PS ಆಗಿದ್ದಾರ, ಯಾರು ಒಂದು 2-3 ಜನ CPIಗಳಾಗಿದ್ದಾರ, ಯಾರು ಒಬ್ರು ಅಡಿಷನಲ್ SP ಆಗಿದ್ದಾರ. ಅನಂತರ ವಿವಿಧ ಗ್ರಾಮದವರು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ವಿವಿಧ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ, ಈ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವತ್ತಿನ ದಿನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅವತ್ತು ಏನಾದ್ರೂ ಈ ಶಿಕ್ಷಣ ಸಂಸ್ಥೆ ಇಲ್ಲದೇ ಇದ್ರೆ ನಮ್ಮಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾವು ಏನಾಗ್ತಾ ಇದೀವಿ ಅಂದ್ರೆ ಶಾಲೆಯನ್ನು ಬಿಟ್ಟು ಇವತ್ತು ನಾವು ಎಲ್ಲೋ ಕೂಲಿ ಕಾರ್ಮಿಕರಾಗಿ ಜೀವನ ಸಾಗಿಸ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ನಾವೆಲ್ಲ ಹಿಂದೆ ಈ ಪ್ರಾಥಮಿಕ ಶಾಲಾ ಹಂತದಲ್ಲಿ OSC ವಿದ್ಯಾರ್ಥಿಗಳು, ಯಾಕಂತ ಕೇಳಿದ್ರೆ ಎಲ್ಲ ಬಡತನದಲ್ಲಿ ನಾವು ಕಲ್ತಿರ್ತಕ್ಕಂಥವ್ರು. ನಮ್ಮ ಪಾರ್ಟಿ ಮನ್ಯಾಗ ಬ್ಯಾಗ್ ಹಣಿಮೆದವ್ರ ಗುಡಿಯಾಗ ನಾವು ಹೊರಗೆ ತಿರುಗಾಡ್ತಿದ್ವಿ. ಈಶ್ವರೇಶ್ವರ ಶಾಲೆ ಕೊಂಡಿರ್ತೀವಿ ಬಡಿಗೆ ಹಿಡ್ಕೊಂಡು.
ಇಂಥ ಸಂದರ್ಭದಾಗ ನಾವೆಲ್ಲ ಅವ್ರಿಗೆ ಕಲ್ತು ಹಾಗಾದ್ರೆ ಆದ್ರೆ ಇದಕ್ಕೊಂದು ಆಶೀರ್ವಾದ ಹೇಳ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ಆದ್ರೆ ಕೊಡವಳೆ ಕೊಡಲಿಲ್ಲ ಅಂದ್ರೆ ಯಾರ ಆಶೀರ್ವಾದ ತಗೊಂಡು ಮಾಡೋದಿಲ್ಲ ಅವಾಗ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೋರಿ ಸಾವುಕಾರರು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ತನು ಮನ ಧನ ಎಲ್ಲವನ್ನೂ ಒತ್ತೆ ಇಟ್ಟು ಅಂತ ಸಂದರ್ಭದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅವತ್ತಿನ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಬರೇ ಶಿಕ್ಷಣ ಅಲ್ಲ, ಅದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ. ಯಾಕಂದ್ರೆ ಅವ್ರ ಹೆಸರು ಗೊತ್ತು ತಮಗೆಲ್ಲ. ಮತ್ತು ಈ ಶಾಲೆಯಲ್ಲಿ ಕಲಿಸ್ತಕ್ಕಂಥವ್ರು ಕೂಡ ಅದೇ ರೀತಿಯಾಗಿ ಅವರು ಸಂಸ್ಥೆಯ ಅಧ್ಯಕ್ಷರ ಹೆಸರು ಬಸವಣ್ಣವರು, ಸಂಸ್ಥೆ ಹೆಡ್ ಮಾಸ್ಟರ್ ಹೆಸರು ಬಸವಣ್ಣವರು. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜ್ಯ ಗುರುಗಳು. ಏನಂತ ಕೇಳಿದ್ರೆ ಕೆಲವೊಂದು ಕಡೆ ಏನಾಗ್ತದೆ, ಶಿಕ್ಷಕರು ಕೆಲವೊಂದು ಸಂದರ್ಭದಾಗ ಚಂದಕ ಕಲಿಸಿ ಸಾಯಂಕಾಲ ಕಡೆ ಹೋಗ್ತಾರೆ. ಆಮೇಲೆ ಮರುದಿನ ಮುಂಜಾನೆ ಶಾಲೆಗೆ ಬರುವಾಗ ಕಿಡಿಕೆ ಓದೋ ಇದೇ ಬಾಗಿಲು ಓದೋ ಗೊತ್ತಾಗೋದು. ಆದ್ರೆ ನಮ್ಮಲ್ಲಿ ಹಂಗಿರ್ಲಿಲ್ಲ. ನಮ್ಮ BS ಸರು ಅವ್ರ ಮನೆಯೊಳಗೆ ತಲೆ ಕೆಳಗೆ ಮಾಡಿದ್ರಪ್ಪ ಅಂದ್ರೆ ಎಲ್ಲಿ ಶಾಲೆಯೊಳಗೆ ತಲೆ ಮ್ಯಾಲ ಮಾಡೋರು. ಇವತ್ತದಾರ ಅವ್ರು ನಮ್ಮ ಸಾಕ್ಷಾತ್ ದೇವರು. ನಾವು ಯಾವ ಕಾಲಕ್ಕೂ ನಾವು ನೆನಪಾಗಕ್ಕೆ ಬರೋದಿಲ್ಲ. ನಾವು ಶಿಕ್ಷಣ ಕೊಟ್ಟವರು ಮತ್ತು ಶಿಕ್ಷಣ ಕಲಿಸಿದವರು ನಾವು ನೆನೆಸ್ಬೇಕಾಗ್ತಾ ಇದೆ. ಈ ಸಂದರ್ಭದಲ್ಲಿ PM ಗೋರೆಯವರನ್ನು ನಾವು ನೆನೆಸ್ತಾ ಇದ್ದೀವಿ. ಇಲ್ಲಿ ಬಹುತೇಕ ಅವರು ನಮ್ಮ ದಿವಂಗತ ಆಗಿದ್ದಾರೆ, ಎಸ್ ಬುಡಾದರ್ ಅವರು ಅಂತ ಹೇಳಿದ್ರು. ಅವ್ರನ್ನ ಅತ್ಯಂತ ಅಚ್ಚುಮೆಚ್ಚಿನ ಗುರು HM ಮುಲ್ಲಾ ಅಂತ ಹೇಳಿದ್ರು. ಅವ್ರು ತಿಳ್ಕೊಂಡಿದ್ರು. ನಾ 8-9ನೇ ತರಗತಿ ಇದ್ದಾಗ ಅವರು ಬಹಳ ನಮ್ಗೆ ಅತ್ಯಂತ ಕಾಳಜಿ, ಬಹಳ ನಮ್ಗೆ PM ಗೋರೆ ಸಾವುಕಾರ ಇರುವುದರಿಂದ ನಾವು ಇಲ್ಲೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ತಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ರಾಜಶೇಖರ್ ಕಲ್ಯಾಣ ಶೆಟ್ಟಿ ಅಂತಿದ್ರು. ಆ ಪುಣ್ಯಾತ್ಮನಿಂದ ನಾವು ಏನಾದ್ರೂ ಮ್ಯಾಗ ಬರ್ಬೇಕಾದ್ರೆ ಆರ್ಥಿಕ ಒಬ್ರು ಶಿಕ್ಷಣ ಕೊಟ್ಟರೆ ಇನ್ನೊಬ್ರು ಆರ್ಥಿಕ ಧನ ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ. ಹಂಗ ನಮ್ಮ ಕಲ್ಯಾಣ ಶೆಟ್ಟಿ ಸರ್ ಗುರುಗಳು ಇರುವುದರಿಂದ ನಾವೆಲ್ಲ ಆರ್ಥಿಕವಾಗಿ ಏನು ಸಹಾಯವನ್ನು ಪಡೆದು ಮುಂದೆ ಹೋಗಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯನ್ನು 50ನೇ ವರ್ಷನಾಗ ನಾನು ಇವತ್ತು ನೆನೆಸ್ಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ಆ ಭಗವಂತ ಆಶೀರ್ವಾದ ಮಾಡಲಿ. 50 ಏನಾಯ್ತಲ್ಲ, 60 ಮತ್ತು 75ನೆಯ ಒಂದು ಈ ಸಂಸ್ಥೆಯ ಹುಟ್ಟು ಹಬ್ಬವನ್ನು BM ಗೋರೆಯವರು ಮಾಡಿ ಅದನ್ನೆಲ್ಲ ಅವ್ರ ಪರಿವಾರದವ್ರು ನೋಡ್ಲಿ ಅಂತಕ್ಕಂಥ ಒಂದು ಆಸೆ ನಂದಿದೆ. ಯಾಕಂತ ಕೇಳಿದ್ರೆ ನಾವು ಬಹಳ ದಿವಸದಿಂದ ನೋಡ್ತಾ ಇದೀವಿ. ಅವಾಗಿನಿಂದ ಇವಾಗಿಂದ ಹಂಗೆ ಅದ. ಗೋರಿ ಸಾವುಕಾರ ಅಂದ್ರೆ ಯಾರು ಬಿಟ್ಟಿಲ್ಲ, ಎಲ್ಲರೂ ತುಳಿದವ್ರೆ ಈ ಭಾಗದಾಗ. ಗೋರಿ ಸಾವುಕಾರ ಬಿಟ್ಟವ್ರು ಯಾರು ಇಲ್ಲ. ಆರ್ಥಿಕವಾಗಿ ತುಳಿದಾರ, ಸಾಮಾಜಿಕವಾಗಿ ರಾಜಕೀಯವಾಗಿ ತುಳಿದಾರ. ಆದ್ರೂ ಕೂಡ ಅವರು ಪರಿಶುದ್ಧ ಮನಸ್ಸಿನಿಂದ ಅವರೆಲ್ಲ ಮೇಲ್ ಬಂದಿದ್ದಾರೆ. ಯಾರೇ ಅಂದ್ರೆ ನಮ್ಮ ಜಿಲ್ಲಾದಾಗ, ನಮ್ಮ ತಾಲೂಕದಾಗ, ಜಿಲ್ಲಾ ತಗೋರಿ ಅಥವಾ ತಾಲೂಕು ತಗೋರಿ, ಇವರು ಮೊದಲನೆಯ ಸಾಲಿನ ರಾಜಕಾರಣಿಗಳು. MR ಗೌಡ್ರು ತಾವೆಲ್ಲ ಎರಡನೇ ಸಾಲ ಅಂದ್ರೆ ಸ್ಥಾನ ಅಲ್ಲ, 2ನೇ ಹಂತದಲ್ಲಿ ಅಂದ್ರೆ ಇಸ್ವಿ. ಅವರೆಲ್ಲ ಬಹುತೇಕ ರಾಜಕೀಯ ಸಾಕನ್ನು ಮುಂದೆ ನೀವೆಲ್ಲ ಎದ್ದು ಕುಡಿದು ಅವ್ರ ಕಡೆಗೆ ಮೂಲೆಯಾಗಿ ಇಟ್ಬಿಟ್ರಿ. ಆದ್ರೆ ಪೊಲೀಸ್ ಅವ್ರು ಏನ್ ಮಾಡೋದು, ಸಾಕಿ ನಾನು ಒಂದು 2 ಶಿಕ್ಷಣ ಸಂಸ್ಥೆ ಅದಾವ, ಅದಕ್ಕೆಲ್ಲ ನೋಡ್ಕೊಂಡು ನಾವು ಹೋಗ್ತೀನಪ್ಪ, ತಮ್ಗೆಲ್ಲ ಇದ್ರ ಮ್ಯಾಗ ಇರ್ಲಿ ಅಂತ ಹೇಳಿದ್ರು. ಅವ್ರು ಏನ್ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಅವ್ರ ಮನಸ್ಸು ಏನ್ ಮಾಡಿದ್ರು, ಅದ್ರ ಮುಖಾಂತರ ಇವತ್ತು ಸುಮಾರು ಸಾವಿರಾರು ಅಂದ್ರೆ ಸುಮಾರು 50,000 ವಿದ್ಯಾರ್ಥಿಗಳು ನಾವು ಈ ಸಂಸ್ಥೆಯಲ್ಲಿ ಕಲ್ತಿದ್ದೀವಿ. ಅನೇಕ ಜನ ನಾವು ಇವತ್ತಿಗೆ ಏನಾಗಿದ್ದೀವಿ ಅಂದ್ರೆ ಒಂದು ಸರ್ಕಾರಿ ನೌಕರಿ ಪಡೆದಿದ್ದೀವಿ, ಸಮಾಜಕ್ಕೆ ಸೇವೆಯಲ್ಲಿ ಹೋಗಿದ್ದೀವಿ. ಇಲ್ಲದಾರಲ್ಲ ಮಾಂತೇಶ ಗುರುಗಳು ಎಲ್ಲಿ ತಮ್ಮ ಹೆಸರು ಹಾಕೊಂಡಿಲ್ಲ ಇವರು. ಮತ್ತೆ ಈ ಸಾರಿ ವಿದ್ಯಾರ್ಥಿ ಆಗ್ತದ ಅಂತ ಹೆಂಗ ಗೊತ್ತಿಲ್ಲ, ಮತ್ತೆ ಯಾಕೆ ಹಾಕೊಂಡಿಲ್ಲ? ಇಲ್ಲ ನೀವು ಹಾಕೋಬೇಕು. ಆಮೇಲೆ ಇವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಇವತ್ತು ಏನಂತ ವಚನಕಾರರು. ಹಿಂಗ ಈಗ ಎಲ್ಲ ಕಡೆ ನಾನು ನೋಡಿದ ಪುಷ್ಟಿಗೆ ಬಿ ಇದ್ದಾಗ ನಿಮ್ಮ ಹೆಸರು ಹೇಳ್ತಾ ಇದ್ರು, ಅತಿನಿಗೆ ಬಿ ಇದ್ದಾಗ ನಿಮ್ಮ ಹೆಸರು ಹೇಳ್ತಾ ಇದ್ರು. ಅತ್ಯಂತ ವಾಗ್ಮಿಗಳು ಮತ್ತು ಪ್ರವಚನಕಾರರಾಗಿದ್ದಾರೆ ಇವತ್ತು ಮಾಂತೇಶ್ ಅವರು ಎಷ್ಟು ತನು ಮನ ಧನದಿಂದ ನೋಡಿ ಎಲ್ಲಿ ತಮ್ಮ ಹೆಸರು ಇರ್ತಾರೆ, ತಮ್ಮ ಹೆಸರು ಏನು ಅನ್ನೋದು ಗೊತ್ತಾಗ ಇಟ್ಟು ನಿರಂತರವಾಗಿ 2-3 ದಿವಸ 15 ದಿವಸ ಐತೆ ಸೇವೆ ಸಲ್ಲಿಸಿದ್ದಾರೆ. ಇನ್ನ 2-3 ದಿವಸ ಸಲ್ಲಿಸ್ತಾರ. ಹಾಗ ಮಾಂತೇಶ್ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತ ವರ್ಗದವರು ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಾವೇನು ಹಳೆ ವಿದ್ಯಾರ್ಥಿಗಳಿದ್ದೀರಿ, ಇದೇ ರೀತಿಯಾಗಿ ಇಲ್ಲಿ ಸಂಸ್ಥೆಯನ್ನು ಬೆಳೀಲಿ. ನಾವು ಹೇಳಿದರೆ 65 ವರ್ಷ ಮತ್ತು 75ನೇ ವರ್ಷದ ಅವರು ನೇತೃತ್ವದಾಗ ಇನ್ನೊಂದು ಆಗಲಿ, ಅದಕ್ಕೆಲ್ಲ ತಮ್ಮ ಪರಿವಾರದವರು ತಮ್ಮ ಬಂಧುಗಳು ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ 2 ಮಾತನಾಡಲು. ಯಾಕಂದ್ರೆ ಟಾಕ್ಸಿನೇನು ಇಟ್ಟಿಲ್ಲ ಅಂತ ಹೇಳಿದ್ರು, ಅವರು ಏನು ಬೆಳಗಿನೂ ಇಟ್ಟಿಲ್ಲ ಅಂತ ಹೇಳಿದ್ರಿ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಎತ್ತಿ ತಗೊಂಡಿರ್ಬೇಕು ಸಮಯ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು
ಮತ್ತೊಮ್ಮೆ ಮೊದಲೊಮ್ಮೆ ಈಗ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ 50 ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದಂತ ಈ ಸಂಸ್ಥೆಯ ಉತ್ಸವ ಇನ್ನೂವರೆಗೆ ನಡೀತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಗುರುಗಳ ಮೆರವಣಿಗೆಯೊಂದಿಗೆ ಸಾರೋಟದಲ್ಲಿ ಮೆರವಣಿಗೆಯೊಂದಿಗೆ ಇಲ್ಲಿ ಬಂದು ಇಲ್ಲಿ ಹಲವು ಗೋಷ್ಠಿಗಳು ನಡೆದವು. ಅದೇ ತೆರನಾಗಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಶ್ರೀಮತಿ ಸೋದರಿ ಹೆಬ್ಬಾಳ್ಕರ್ ಅವರು ಬರ್ತಾ ಇದ್ದಾರೆ. ಅದರಂತೆ ಶಿವಾನಂದ ಪಾಟೀಲ್ರು ಬರ್ತಾ ಇದ್ದಾರೆ, ಇನ್ನು ಹೆಬ್ಬಾಳ್ಕರ್ ಅವರು ಬರ್ತಾರೆ, ಯಶವಂತರಾಯಗೌಡ ಪಾಟೀಲ್ರು ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಸಹಿತ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಏನ್ ಮಾಡ್ಕೋತೀನಪ್ಪ ಅಂದ್ರ, ದಯಮಾಡಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು. ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ಸುವರ್ಣ ಮಹೋತ್ಸವ ಜರುಗುತ್ತಾ ಇದೆ. ತಾವೆಲ್ಲರೂ ಕಣ್ಣಿನಿಂದ ನೋಡಿದ್ರೆ ಆನಂದ ಭಾಷೆ ಸುರಿತಾ ಇದಾವೆ. ಇಲ್ಲಿ ಎಲ್ಲಾ ಹಳೆಯ ಬಳಗ ಎಲ್ಲ ಕೂಡ್ಕೊಂಡು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ತಾವು ಸಹಕರಿಸಬೇಕಂತ ವಿನಂತಿಸುತ್ತೇನೆ. ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾನು ಕಲಿತ ಸಂಸ್ಥೆಯಲ್ಲೇನೆ ನಮ್ಮನ್ನು ಕರೆಸಿ ಸತ್ಕರಿಸಿದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ನನ್ನ ಎಲ್ಲ ಗುರುವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಸಂಸ್ಥೆ ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟುತ್ತಿದ್ರೆ ನಾವು ಏನಾಗ್ತಿದ್ವಿ ಎಂಬುದು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗುತ್ತದೆ. ಯಾಕಂದ್ರೆ ಆವಾಗಿನ 90ರ ದಶಕದಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಸಂಸ್ಥೆ ನಮ್ಮ BM ಕೋರೆ ಸೌಕರ್ಯರು ತೆಗೆದಿದ್ರೆ ನಾವು ಬೇರೆ ಬೇರೆ ಕಡೆ ಹೋಗಕ್ಕೆ ಆರ್ಥಿಕ ಪ್ರಾಬ್ಲಮ್ ದಿಂದ ನಾವು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿತ್ತಲ್ಲ. ಆದ್ದರಿಂದ ಈ ಸಂಸ್ಥೆಯನ್ನು ತೆಗೆದು ನಮ್ಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಶಿಕ್ಷಣವನ್ನು ಹೇಗೆ ಕೊಡ್ತಾ ಇದ್ರೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಬಹಳಷ್ಟು ಅನುಭವಿ ಪ್ರೌಢಶಾಲಾ ಶಿಕ್ಷಕರು. ಯಾಕಂದ್ರೆ ಒಬ್ಬೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ EY ಬ್ರದರ್ಸ್ ಅಂತೇಳಿ ನಮ್ಗೆ ಕನ್ನಡ ಹೇಳ್ತಿದ್ರು. ಅವ್ರು ಇನ್ನೂ ತನ್ನ ಹಳಗನ್ನಡ ನಮ್ಗೆ ನೆನಪಾಗುತ್ತೆ. ಯಾಕಂದ್ರೆ ಪುರದ ಪುಣ್ಯಂ ಪುರುಷ ರುಕುಂದೆ ಹೋಗುತ್ತೀರಿ ಎಂಬ ಹಳಗನ್ನಡ ಪದ್ಯವನ್ನು ಹೇಗೆ ಹರಿಶ್ಚಂದ್ರನ್ ತನ್ನ ಕಾಡಿಗೆ ಹೋಗುವಾಗ ಊರಿನ ಜನ ತನ್ನ ಮಗಳು ಮತ್ತು ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವಾಗ ಹೇಗೆ ಊರಿನ ಜನ ಅಳಲು ತೊಡುತ್ತಿದ್ದಾರೆ, ಆ ರೀತಿಯಾಗಿ ಅಂತ ಹಳೆಗನ್ನಡ ಪದ್ಯವನ್ನು ಕೂಡ ನಮಗೆ EY ಬ್ರದರ್ಸ್ ಹೇಳ್ತಿದ್ರು. ಅದೇ ರೀತಿಯಾಗಿ ವಿಜ್ಞಾನವನ್ನು ಅಣುಗಳ ಸೂತ್ರಗಳು ಯಾವಾಗಲೂ ನಮ್ಗೆ EY ಗುಡ್ಡ ಸರ್ ಅವರು ಯಾವಾಗಲೂ ಅಣುಗಳ ಸೂತ್ರಗಳಾಗಲಿ ಸಂಕೇತಗಳಾಗಲಿ ತಮ್ಮ ಭಯಪಟ್ಟು ಮಾಡಿಸಿದ್ರು. ಯಾವತ್ತೂ ನಮ್ಮ ಯಾವ ಶಿಕ್ಷಕರು ಕೂಡ ಪುಸ್ತಕವನ್ನು ಒಂದು ದಿನ ನೋಡದೆ ತಮ್ಮ ಜ್ಞಾನವನ್ನು ನಮಗೆ ಅರಿದಿದ್ದಾರೆ. ಹೇಗೆ ಒಂದು ದೀಪವು ತಾನು ಹೊತ್ತು ಉರಿಯದೆ ಇನ್ನೊಂದು ದೀಪವನ್ನು ಹಚ್ಚಲಿಕ್ಕೆ ಸಾಧ್ಯವಿಲ್ಲ, ಅದೇ ರೀತಿಯಾಗಿ ನಮ್ಮಲ್ಲಿ ಎಲ್ಲ ಗುರುವೃಂದವು ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡು ತಮ್ಮ ಜ್ಞಾನವನ್ನು ಅರಿದಿದ್ದಾರೆ. ಅದೇ ರೀತಿಯಾಗಿ ಬಗ್ಲಿಸರು SN ಬಗ್ಲಿಸರು ನಮಗೆ ಸಮಾಜ ಹೇಳ್ಕೊತಿದ್ರು. ಸಮಾಜ ಹೇಗೆ ಹೇಳ್ತಿರ್ತಾರಂದ್ರೆ ಅರುಣ್ ಅಟ್ವಡೆ ಎನ್ನುವುದನ್ನೇ ಬನವಾಸಿ ದೇಶಂ ಎಂಬಂತೆ ಅವರು ತಮ್ಮ ಸಮಾಜದಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ ಒಂದು ಜನ ನಮಗೂ ಪುಸ್ತಕ ತೆಗೆದುಕೊಡ್ಲಿಲ್ಲ, ಅವರು ಕೂಡ ಪುಸ್ತಕವನ್ನು ನೋಡ್ಲಿಲ್ಲ. ಆ ರೀತಿಯಾಗಿ ಸಮಾಜವನ್ನು ಹೇಳ್ಬೇಕಂದ್ರೆ ಅವ್ರು ನಮ್ಮ ರೋಮಗಳ ಶುದ್ಧಕ್ಕೆ ನಿಗರಿ ಕೇಳ್ತಲ್ಲ ಅಂತ ಆ ರೀತಿಯಾಗಿ ತಮ್ಮ ಸಮಾಜವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಇಂಗ್ಲಿಷವನ್ನು ನಮ್ಮ ಶಾಲೆಯ ಕ್ರಿಯಾಶೀಲ ಹಸನ್ಮುಖಿ ಪ್ರೌಢಶಾಲಾ ಮುಖ್ಯಗಳಂತ ಶ್ರೀ ಇಪ್ರಿ ಸರ್ ಅವರು ಅವ್ರು ಪೀಡ್ ಆದಂದ್ರೆ ನಾವೆಲ್ಲ ಸೈಲೆಂಟ್ ಆಗಿ ಕೂತ್ಕೊತಿದ್ವಿ. ಅಲ್ಲಿಂದೇ ಬರ್ತಾ ಇದ್ರು ಸರ್ ಅವರು. ವಾಟ್ ಎ ತಪನ್ ವಾಸ್ ಎ ನಾಟಿ ಬಾಯ್ ಅನ್ಕೊಂತ ಅಲ್ಲಿಂದೇ ಬಸ್ಸಲ್ಲಿ ಎಂಟ್ರಿ ಆಗೋಕ ತಮ್ಮ ಪಾಠವನ್ನು ಬೋಧನೆ ಮಾಡ್ತಿದ್ರು. ಅದೇ ರೀತಿಯಾಗಿ SR ಬ್ರದರ್ ಸರ್ ಅವರು ಯಾವಾಗಲೂ ತಮ್ಮ ಹಾಸ್ಯ ಚಟಕಿಯೊಂದಿಗೆ ತಮ್ಮ ಹಿಂದಿಯನ್ನು ಬೋಧಿಸ್ತಾ ಇದ್ರು. ಅದೇ ರೀತಿಯಾಗಿ ಗಣಿತವನ್ನು ನಮ್ಮ ದಿವಂಗತ ಶೇಖರ್ ಅಂತ ರಾಜಶೇಖರ ಗಣೇಶ ಸರ್ ಅವರು ಕೂಡ ತಮ್ಮ ಪ್ರಮೇಯಗಳ ಬಗ್ಗೆ ಆಗಲಿ ಮತ್ತು ಸಾಕಲಂ ಸರ್ ಬೀಜಗಣಿತ ಬಗ್ಗೆ ಆಗಿ ಸಾಕಷ್ಟು ಮನಗಟ್ಟು ನಮ್ಗೆ ಅರ್ಥಪೂರ್ಣವಾಗಿ ಒಂದೇ ಪ್ರಮೇಯ ಹೇಳಕ್ಕರೆ ಒಂದು ಪೀರಿಯಡ್ ಸಂಪೂರ್ಣವಾಗಿ ನಮ್ಗೆ ಮನಮುಟ್ಟುವಂಗೆ ನಮ್ಮನ್ನು ಬೋಧಿಸ್ತಿದ್ರು. ಅದೇ ರೀತಿಯಾಗಿ ಇನ್ನೋರ್ವ ಕ್ರಾಫ್ಟ್ ಶಿಕ್ಷಕರು BC ಕಲ್ಯಾಣ್ ಸರ್ ಅವರು ಯಾವಾಗಲೂ ನಮ್ಮ ಪೀರಿಯಡ್ ನಲ್ಲಿ ನಮ್ಗೆ ಯಾವಾಗಲೂ ನಗೆ ಚಾಟ್ ಮಾಡ್ತಿದ್ರು. ರಾಜ ನೀ ಲೋಣಿ ಕ್ರಾಸ್ ಬಿಟ್ಟು ದಾಟಲ್ಲ ಅಂತಿದ್ರು. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಲೋಣಿ ಕ್ರಾಸ್ ದಾಟಿ ಎಲ್ಲ ತಮ್ಮ ತಮ್ಮ ಉದ್ಯೋಗದಲ್ಲಿ ನಾವು ತೊಡಕೊಂಡಿದ್ದೇವೆ. ಅದೇ ರೀತಿಯಾಗಿ ಇನ್ನೋರ್ವ ಮಾಳಿ ಸರ್ ಕೂಡ ನಮ್ಮೊಂದಿಗೆ ಮಕ್ಕಳಾಗಿ ನಮ್ಮ ಜೊತೆನೆ ಯಾವಾಗಲೂ ನಾವು 24/7 ಅಂದಾಗ ಅವ್ರ ಜೊತೆನೆ ಇರ್ತಿದ್ದೀವಿ. ಅವ್ರ ಜೊತೆನೆ ಮಲಗ್ತಿದ್ದೀವಿ, ಅವ್ರ ಜೊತೆನೆ ಇರ್ತಿದ್ದೀವಿ. ಅವರು ಕೂಡ ನಮಗೆ ಮಕ್ಕಳಾಗಿ ತಮ್ಮ ಇಂಗ್ಲಿಷ್ ಪಾಠವನ್ನು ಗ್ರಾಮರ್ ಬಹಳ ಅಚ್ಚುಕಟ್ಟಾಗಿ ಹೇಳ್ತಿದ್ರು. ಅದೇ ರೀತಿ
ರೀತಿಯಾಗಿ ಉಳಿದ ಎಲ್ಲ ಶಿಕ್ಷಕರು ಕೂಡ ನಮ್ಮ ಜ್ಞಾನವನ್ನು ನಮಗೆ ಜ್ಞಾನ ಅರಿತಿದ್ದಾರೆ. ಅವರ ಜ್ಞಾನದಿಂದಲೇ ನಾವು ಕೆಲವು ನಮ್ಮ ಗೆಳೆಯರೆಲ್ಲ ಉನ್ನತಗಳು ಹುದ್ದೆ ಹೋಗಿದ್ದಾರೆ. ನಾವು ಕೂಡ ಶಿಕ್ಷಕರಾಗಿ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ರಾಜೇಶ್ ಪಾಟೀಲ್, 1997ನೇ ಬ್ಯಾಚಿನ ವಿದ್ಯಾರ್ಥಿ. ಈಗ ನಿಮ್ಮ ಮಗಳು ಇದೇ ಶಾಲೆಯಲ್ಲಿ ಕಲ್ತಾಳ? ಹೌದು ಇದೇ ಶಾಲೆಯಲ್ಲಿ ಕಲ್ತೀರಿ, ಏನ್ ಹೇಳಕ್ ಇಷ್ಟ? ಸರ್, ಇದು ಶಾಲೆ ಹೆಂಗಂದ್ರೆ ಏನ ಮೊದಲಿನ ಋಷಿಗಳ ಕಾಲದೊಳಗೆ ಹೆಂಗ್ ಗುರುಕುಲ್ ಇರ್ತಿತ್ತಲ್ರಿ ಸರ್, ಸೇಮ್ ಅದೇ ಸೇಮ್ ಗುರುಗಳು ನಮಗ ಗುರುಕುಲದೊಳಗೆ ಯಾವ ಟೈಪ್ ಕಲಿಸ್ತಿದ್ರಲ್ರಿ ಹಂಗೆ ನಮ್ಗೆ ವಿದ್ಯಾರ್ಜನೆ ಮಾಡ್ಯಾರ. ನಮಗ್ ತಂದೆ ತಾಯಿ ಯಾವ ರೀತಿ ಮನೆಯೊಳಗೆ ಹೇಳ್ತಿದ್ರಲ್ಲ ಗುರುಗಳು ಅದೇ ರೀತಿ ಇನ್ನೂ ಎಲ್ಲ ಕಲಿಸಿದ ಗುರುಗಳು ಎಲ್ಲ ನಮ್ಮ ಮುಂದೆ ಇದಾರೆ. ಅವ್ರ ಆಶೀರ್ವಾದದಿಂದ ನಾನು ಈ ಗೌರ್ಮೆಂಟ್ ಟೀಚರ್ ಇದ್ದೇನೆ. ಅವ್ರದೇ ಆಶೀರ್ವಾದ ನನಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ನಿಮ್ಮ ಮಕ್ಕಳಿಗೆ ಒಂದೊಂದು ಒಳ್ಳೆ ಒಳ್ಳೆ ಉದ್ಯೋಗ ಕಳಿಸಿರಿ, ಏನ್ ಹೇಳ್ತೀರಿ? ಅದು ಈ ಶಾಲೆದ ಆಶೀರ್ವಾದ ಅಂತ ಹೇಳ್ತೇನೆ, ಗುರುಗಳ ಆಶೀರ್ವಾದ. ಯಾಕಂದ್ರೆ ಇಡೀ ನೈಟ್ ರಾತ್ರಿ ಅಷ್ಟೇ ಮಗು ನನ್ನ ಮನೆಗೆ ಬರೋದು, ಇಡೀ ದಿನ ಅವ್ರೆ ಈಗ ಸ್ವಂತ ತಮ್ಮ ಮಕ್ಕಳನ್ನ ಬೆಳೆಸ್ಯಾರ. ಹಿಂದಿನ ಕಾಲದಾಗ ಗುರುಕುಲ ಏನ್ ಕೇಳ್ತಿದ್ದೇವಲ್ರಿ ಸೇಮ್ ಅದೇ ತರ ಇಲ್ಲಿ ಗುರುಗಳಿದ್ದಾರೆ. ಈ ಶಾಲೆ ಬಗ್ಗೆ ನಾವ್ ಎಷ್ಟ್ ಹೇಳಿದ್ರು ಕಡಿಮೆ ರೀ ಸರ್. ಈಗ ನಮ್ 4 ಜನ ಅಣ್ಣಂದಿರು ಇದೆ ಶಾಲೆ ಒಳಗ, ನನ್ ಮುಂದ್ ಅಣ್ಣನ ಮಕ್ಕಳು 4-5 ಜನ ಇದೆ ಶಾಲೆ ಒಳಗ. ನಮ್ ಇಡೀ ಫ್ಯಾಮಿಲಿನೇ ಈ ಶಾಲೆ ಒಳಗ್ರಿ. ಇದು ಒಂದ್ ನಮ್ಗ್ ಕೊಡುಗೆ ಅಂದ್ರು ಏನ್ ತಪ್ಪಲ್ರಿ ಸರ್. ಇದು ನಿಮ್ಮೆಲ್ಲ ಕಲ್ತಂತ ವಿದ್ಯಾರ್ಥಿಗಳು ಬಂದಿದ್ರೆ ಹಾ ಬಂದಾರಿ ಸರ್. ಈಗ ಹಾಸ ನಮ್ಮ ಅಣ್ಣನ ಮಗ ಇಲ್ಲಿದ್ದಾರೆ, ಇವರು ಟೀಚರ್. ಇವರು ಜಿಲ್ಲಾ ಪರಿಷತ್, ಇನ್ನೊಬ್ರ ಟೀಚರ್, ಅಣ್ಣನ ಸ್ವಸ್ಥ. ಇಲ್ಲಿ ಎಲ್ಲೆಲ್ಲಿ ಕಲ್ತೋಗ್ಯವ್ರಿ ನಾವ್ ಎಲ್ಲರೂ ಅಣ್ಣ ಹತ್ತೀವ್ರಿ. ಅಂದ್ರೆ ಒಂದೊಂದು ಉದ್ಯೋಗಕ್ಕೆ ನಾವು ಸರ್ಕಾರಿ ಉದ್ಯೋಗದೊಳಗೆ ಇದೀವ್ರಿ. ಈಗ ನನ್ನ ಮಗಳ ಒಬ್ಬಕ್ಕನೇ ಬೇರೆ ಫೀಲ್ಡ್ ದಾಗ ಹೋಗುದ್ರಿ ಇಂಜಿನಿಯರ್. ನನ್ನ ಹೆಸರು ಸಾವಿತ್ರಿ ಪಾಟೀಲ್. ಸರ್, ನನ್ನ ಎಜುಕೇಶನ್ PCH ಆಯ್ತು. ಆದ ನಂತರ ಏನಾಯ್ತು, ನಮ್ಮ ಮುಂದೆ ಡಿಗ್ರಿ ಕಲಿಬೇಕತ್ತಿದ್ದೇರಿ. ಅದಕ್ಕೆ ಸೌಕರ್ಯ ಏನಂದ್ರು, ತಂಗಿರಿ ಹೊರಗ್ ಹೋಗ್ಬೇಡ, ಕಲಿಕ್ ಹೋಗ್ಬೇಡ, ಇಲ್ಲೇ ಬಾ. ನನಗೆ ಏನ್ ಅನಿಸ್ತಿದ್, ನಂದೇ ಮನೆ ಹಂಗಾಗಿ ನಾನು ಮುಂದೆ ಇಲ್ಲಿ ಕಲಿಸ್ತಿದ್ದೇರಿ. 3ನೇ ವರ್ಷಕ್ಕೆ ನನಗೆ ಗೌರ್ಮೆಂಟ್ ಜಾಬ್ ಆಯ್ತು. ಅದು ಏನು ಇಲ್ಲಿದ್ ಋಣ ಬಂದ, ಇಲ್ಲಿ ಅನ್ನದ ಋಣ ನನಗೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೇ ಕಲಿತು ಇಲ್ಲೇ ನೌಕರಿ ಮಾಡೀನ್ರಿ. ನಮ್ಮ ಶಾಲೆಯೊಳಗೆ ಕಲ್ತೀರಿ? ಹಾ ಕಲ್ತಿಂದ ಮತ್ತೆ ಇದೇ ಶಾಲೆ ಒಳಗೆ ನೌಕರಿ ಮಾಡೀನಿ. ಹಾ, ಈ ಸಿದ್ದೇಶ್ವರ ಸಂಸ್ಥೆ ಸ್ಟಾರ್ಟ್ ಕಾನ್ವೆಂಟ್ ಆಗೋದು ಸ್ಟಾರ್ಟಿಂಗ್ ನಮ್ಮಿಂದ್ರಿ. ಇಲ್ಲಿ 3 ವರ್ಷ ಮಾಡೀನ್ರಿ. 4ನೇ ವರ್ಷಕ್ಕೆ ನನ್ ಗೌರ್ಮೆಂಟ್ ಜಾಬ್ ಆಯ್ತು. ಇಲ್ಲಿದ್ ಎಷ್ಟ್ ಹೇಳಿದ್ರು ಇಲ್ಲಿದ್ರ ಬಗ್ಗೆ ಕಡಿಮೆ ರೀ. ಈಗ ಹೇಳಕ್ ಆಗಲ್ಲ. ಇದು ತಾಯಿ ಋಣ, ಇದು ಕಲಿಸಿದ ಗುರುಗಳ ಋಣ ಮುಟ್ಸ್ಲಿಕ್ಕಂತೂ ಈ ಜನ್ಮ ಸಾಧ್ಯ ಇಲ್ಲ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.